ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ಟ್ರಿಗ್ನೋಮೆಟ್ರಿ ಅಂದ್ರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆ ಚಾಪ್ಟರ್ ನಲ್ಲಿ 3 ಅಂಕದ್ದು ಒಂದು ಕ್ವಶನ್ ಬೋರ್ಡ್ ಎಕ್ಸಾಮಿಗೆ 100% ಇರುತ್ತೆ. 2 ಆಪ್ಷನ್ ಕೊಡ್ತಾನೆ, ಎರಡರಲ್ಲಿ ಒಂದನ್ನ ಚೂಸ್ ಮಾಡಿ ನೀವು ಆನ್ಸರ್ ನ ಬರೀಬೇಕಾಗತ್ತೆ. ಸೊ ಎರಡರಲ್ಲೂ ಕ್ವಶನ್ಸ್ ಹೇಗೆ ಬರ್ತವೆ, ಅವುಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇರುವ ಈ ಪ್ರಶ್ನೆಗಳ ಆಧಾರದ ಮೇಲೆನೆ ಎಕ್ಸಾಮಿಗೆ ಒಂದು ಕ್ವಶನ್ 100% ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ನೋಡಿ, ಇಲ್ಲಿ ಒಂದು ಕ್ವಶನ್ ಹೇಗಿರುತ್ತಪ್ಪ ಅಂದ್ರೆ ಪ್ರೂವ್ ದಟ್ ಅಂತಕ್ಕಂಥ ಕ್ವಶನ್ ಕೊಟ್ಟಿರ್ತಾರೆ. ಅಂದ್ರೆ ಕನ್ನಡದಲ್ಲಿ ಸಾಧಿಸಿ ಅಂತ ಹೇಳಿ ಕೊಟ್ಟಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ಬಳಸ್ಕೊಂಡು ಪ್ರೂವ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಪ್ರೂವ್ ದಟ್ ಅಂತ ಕೊಟ್ಟು sin a ಪ್ಲಸ್ ಕೊಸಿಕೆಂಟ್ a ಹೋಲ್ ಸ್ಕ್ವೇರ್ ಪ್ಲಸ್ cos a ಪ್ಲಸ್ secant a ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ tan ಸ್ಕ್ವೇರ್ a ಪ್ಲಸ್ cot ಸ್ಕ್ವೇರ್ a ಎಂದು ಸಾಧಿಸಿ ಅಂತ ಹೇಳಿ ಕನ್ನಡದಲ್ಲಿ ಕೊಡ್ತಾನೆ. ನೀವು ಹಿಂದಿನ ಯಾವುದೇ ಸಾಕಷ್ಟು ಕ್ವಶನ್ ಪೇಪರ್ಸ್ ಗಳನ್ನ, ಮಾಡೆಲ್ ಪೇಪರ್ ಅನ್ನ ಮತ್ತೆ ಪ್ರಿಪರೇಟರಿಯನ್ನ ನೀವು ಅಬ್ಸರ್ವ್ ಮಾಡಿದಾಗ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಈ ಕ್ವಶನ್ ಆಗಿರೋದ್ರಿಂದಾಗಿ ಮೈನ್ ಎಕ್ಸಾಮ್ಗೆ ಕೇಳುವ ಸಂಭವನೀಯತೆ ಹೆಚ್ಚಾಗಿರೋದ್ರಿಂದ ಈ ಒಂದು ಕ್ವಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನೀವೇನ್ ಮಾಡಬೇಕು, LHS ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಎಡಭಾಗದಲ್ಲಿರುವಂತಹ ಪದಗಳನ್ನ ಆಸ್ ಇಟ್ ಈಸ್ ಬರ್ಕೊಳ್ಬೇಕು. sin a, ಓಕೆ, sin a ಪ್ಲಸ್ ಕೊಸಿಕೆಂಟ್ a ಹೋಲ್ ಸ್ಕ್ವೇರ್ ಪ್ಲಸ್ cos a ಪ್ಲಸ್ secant a ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೇಕು. ಅಂದ್ರೆ ಎಡಭಾಗ ಅಂತ ಹೇಳಿದು. ಈಗ ಇಲ್ಲಿರುವ ಪದಗಳನ್ನು ನೋಡಿದಾಗ ಇದಿಷ್ಟು ಒಂದು ಪದ, ಇದಿಷ್ಟು ಒಂದು ಪದ ಅಂತ ನೋಡಿದ್ರೆ ನಿಮ್ಮ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಸೂತ್ರಗಳು ಬರ್ತವೆ, ಐಡೆಂಟಿಟೀಸ್ ಅಂತ ಕರಿತೀವಿ ನೀವು. ಆ ಐಡೆಂಟಿಟೀಸ್ ನ ಆಧಾರದ ಮೇಲೆ ಇದನ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದಾವೆ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ಏನಂತ ಬರೀತೀರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದರ ಆಧಾರದ ಮೇಲೆ ಇದೇನಾಗುತ್ತೆ, ಸೈನ್ ಸ್ಕ್ವೇರ್ a ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ a ಪ್ಲಸ್ 2 ಇಂಟು ಸೈನ್ a ಇಂಟು ಕೊಸಿಕೆಂಟ್ a ಅಂತ ಬರೀತೀರಾ. ಆಸ್ ಇಟ್ ಈಸ್ ಇದನ್ನು ಕೂಡ ನೋಡಿ, ಇಲ್ಲಿ cos ಸ್ಕ್ವೇರ್ a ಪ್ಲಸ್ secant ಸ್ಕ್ವೇರ್ a ಪ್ಲಸ್ 2 ಇಂಟು ಕಾಸ್ a ಇಂಟು secant a ಅಂತ ಬರೀಬಹುದು ಸೂತ್ರದ ಆಧಾರದ ಮೇಲೆ. ಈಗ ಇಲ್ಲಿ ಒಂದು ಸೈನ್ ಸ್ಕ್ವೇರ್ a ಇದೆ, ಇಲ್ಲೊಂದು ಕಾಸ್ ಸ್ಕ್ವೇರ್ a ಇದೆ. ಅಂದ್ರೆ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಮೊದಲನೇ ಸೂತ್ರ ಬರುತ್ತೆ. ಏನು, ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಇದ್ರೆ ಇಸ್ ಈಕ್ವಲ್ ಟು 1 ಅಂತ ಬರೀತೀರಾ. ಇದ್ರ ಆಧಾರದ ಮೇಲೆ ಇವೆರಡಕ್ಕೂ ಸೇರಿ 1 ಅಂತ ತಗೊಳ್ರಿ. ಇನ್ನ ಕೊಸಿಕೆಂಟ್ ಸ್ಕ್ವೇರ್ ಎ ಆಕ್ಚುಯಲ್ ಆಗಿ ಇನ್ನೊಂದು ಐಡೆಂಟಿಟಿ ಬರುತ್ತೆ. ಕೊಸಿಕೆಂಟ್ ಸ್ಕ್ವೇರ್ ಎ ನಾವು ಏನಂತ ಬರೀಬಹುದು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೀಬಹುದು. ಹೀಗೇನೆ ಮುಂದಿನ ಹಂತದಲ್ಲಿ 2 ಇಂಟು ಸೈನ್ ಎ ಇಂಟು ಕೊಸಿಕೆಂಟ್ ಎ ಅಂದ್ರೆ ಏನು ಅಂತ ಗೊತ್ತು ನಿಮಗೆ. ಕೊಸಿಕೆಂಟ್ ಎ ಅಂದ್ರೆ ಸೈನ್ ಎದ ರೆಸಿಪ್ರೋಕಲ್. ಅಂದ್ರೆ ನಾವು ಕೊಸಿಕೆಂಟ್ ಎನ ಏನಂತ ಬರೀಬಹುದು, 1 ಬೈ ಸೈನ್ ಎ ಅಂತ ಬರೀಬಹುದು. ಸೊ 1 ಬೈ ಸೈನ್ ಎ ಅಂತ ನೀವು ಬರ್ಕಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಸೇರಿ 1 ಬರ್ದಿದ್ದೀರಾ. ಇನ್ನು ಉಳಿದಿರೋ ಸೆಕೆಂಡ್ ಸ್ಕ್ವೇರ್ ಎಗೆ ಮತ್ತೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಐಡೆಂಟಿಟಿ ಬರುತ್ತೆ. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು 2 ಇಂಟು ಕಾಸ್ ಎ ಇಂಟು ಸೆಕೆಂಡ್ ಎ ಅನ್ನೋದು ಕಾಸ್ ಎದ ರೆಸಿಪ್ರೋಕಲ್, ಅಂದ್ರೆ ಕಾಸ್ ಎದ ವ್ಯುತ್ಕ್ರಮ ವಿಧಾನ. ಹಾಗಾಗಿ ಕಾಸ್ ಎದ ವ್ಯುತ್ಕ್ರಮ ಸೆಕೆಂಡ್ ಎ ಆಗಿರೋದ್ರಿಂದ ಸೆಕೆಂಡ್ ಎ ಜಾಗದಲ್ಲಿ ನೀವು 1 ಬೈ ಕಾಸ್ ಎ ಅಂತ ಬರಿಬಹುದು. ಈಗ ಏನಾಗುತ್ತೆ ನೋಡಿದ್ರೆ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಇರುವಂತಹ ಸೈನ್ ಎ ಮತ್ತೆ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಅಂಶ ಮತ್ತು ಛೇದಗಳಲ್ಲಿರುವ ಸೈನ್ ಎ ಕ್ಯಾನ್ಸಲ್, ಇಲ್ಲಿ ಕಾಸ್ ಎ ಕ್ಯಾನ್ಸಲ್. ಈಗ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, 2 ಆಯ್ತು, ಇಲ್ಲಿ ಒಂದಿದೆ, 3 ಆಯ್ತು, ಪ್ಲಸ್ ಇಲ್ಲಿ 2 ಇದೆ, 5 ಆಯ್ತು, ಪ್ಲಸ್ ಇಲ್ಲಿ 2 ಇದೆ. ಟೋಟಲ್ ಎಷ್ಟು ಬಂತಪ್ಪ ಅಂದ್ರೆ 7 ಬಂತು. ಇದಾದ ನಂತರ ಇಲ್ಲಿ ಉಳಿದಿರೋದು ಕಾಟ್ ಸ್ಕ್ವೇರ್ ಎ, ಇಲ್ಲಿ ಉಳಿದಿರೋದು ಟ್ಯಾನ್ ಸ್ಕ್ವೇರ್ ಎ. ಸೊ ಇಲ್ಲಿ ಬಂದಿರುವಂತ ಉತ್ತರ ಏನಾಗಿದೆಯಪ್ಪ ಅಂದ್ರೆ ಅಲ್ಲಿ ಎಡಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಆ ಉತ್ತರ ಬಂದಿದೆ. ಹಾಗಾಗಿ RHS ಅಂತ ಹೇಳ್ಬೋದು. therefore LHS is equal to RHS ಏನಂತ ಬರೀತೀರಾ, hence it is proved ಅಂತ ಬರೀತೀರಾ. ಅಂದ್ರೆ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ
ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಆಗಿರೋದ್ರಿಂದ ಏನಂತ ಹೇಳ್ತೀರಾ ನೀವು? ಇದನ್ನು ಸಾಧಿಸಲಾಗಿದೆ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಇದನ್ನು ಸಾಧಿಸಲಾಗಿದೆ ಅಂತ ಹೇಳಿ ಸುಲಭವಾಗಿ ಉತ್ತರವನ್ನ ಬರಿಬಹುದು. 3 ಅಂಕದ ಪ್ರಶ್ನೆ. ಓಕೆನಾ? ಹಾಗೇನೆ ಇನ್ನೊಂದು ಕ್ವಶನ್ ಅನ್ನ ನೋಡೋದಾದ್ರೆ, ಇದು ಹೆಚ್ಚು ಬಾರಿ ರಿಪೀಟ್ ಆಗಿರುವಂತ ಕ್ವಶನ್ ಆಗಿರೋದ್ರಿಂದಾಗಿ ಈ ವರ್ಷದ ಪರೀಕ್ಷೆಗೂ ಕೂಡ ಬರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡಿ, ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ. ಇದನ್ನ ಸಾಧಿಸಿ ಅಂತ ಹೇಳಿ ಕನ್ನಡದಲ್ಲಿ ಕೇಳ್ತಾರೆ. ಸೊ ಇದನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಎಲ್ ಎಚ್ ಎಸ್ ಅನ್ನ ಬರ್ಕೊಳ್ಬೇಕು. ಸೊ ನೋಡಿ, ಎಲ್ ಎಚ್ ಎಸ್ ಏನಿದೆಯಪ್ಪ ಅಂತ ಹೇಳಿದ್ರೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದಾಗಿ ನೀವು ಮಾಡಬೇಕಾಗಿರುವ ಕೆಲಸ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಒಂದು ವಿಧಾನ ಬರುತ್ತೆ. ಅಂದ್ರೆ ಛೇದವನ್ನು ಅಕರ್ಣೀಕರಣಗೊಳಿಸುವುದು ಅಂತ ಹೇಳಿ ಬರುತ್ತೆ. ಸೊ ಈ ಒಂದು ಛೇದವನ್ನು ಅಕರ್ಣೀಕರಿಸತಕ್ಕಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಮಧ್ಯದಲ್ಲಿ ಇಂಟು ಹಾಕೊಂಡು ಡಿನಾಮಿನೇಟರ್ ಇರುವಂತಹ ಪದದ ಮಧ್ಯ ಚಿಹ್ನೆ ಏನಿದೆ ನೋಡ್ಕೊಂಡು ಆ ಚಿಹ್ನೆಗೆ ಅಪೋಸಿಟ್ ಸೈನ್ ಅನ್ನ ಹಾಕ್ತಕ್ಕಂಥದ್ದು. ಅಂದ್ರೆ ಇಲ್ಲಿ 1 ಮೈನಸ್ ಕಾಸ್ ಎ ಇದೆ ಅಂದ್ರೆ ಮೇಲ್ಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಕೂಡ ಇದೇ ಪದವನ್ನು ತಗೊಂಡು ಗುಣಾಕಾರ ಮಾಡಬೇಕು. ಬಟ್ ಆ ಎರಡು ಪದಗಳ ಮಧ್ಯೆ ಚಿಹ್ನೆ ಮೈನಸ್ ಇದ್ದಾಗ ಪ್ಲಸ್ ತಗೊಳ್ಬೇಕು, ಪ್ಲಸ್ ಇದ್ದಾಗ ಮೈನಸ್ ತಗೊಳ್ಬೇಕು. ಇಲ್ಲಿ ಮೈನಸ್ ಇರೋದ್ರಿಂದಾಗಿ ನಾವೇನ್ ಮಾಡೋಣ, ಪ್ಲಸ್ ತಗೊಳ್ಳೋಣ. ಡಿವೈಡೆಡ್ ಬೈ ಇಲ್ಲೂ ಕೂಡ ಪ್ಲಸ್ ಅಂತ ತಗೊಂಡ್ರೆ ಇದಿಷ್ಟು ರೂಟ್ ಕಂಪ್ಲೀಟ್ ಆಗಿ ರೂಟ್ ಬರುತ್ತೆ ಅದಕ್ಕೆ. ಇದಾದ ನಂತರ ನೋಡಿ ಇಲ್ಲಿ ಏನಾಗುತ್ತೆ ಮುಂದಿನ ಹಂತದಲ್ಲಿ ಅಂದ್ರೆ, ಇಂಟು ಇರೋದ್ರಿಂದಾಗಿ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಮಾಡ್ತೀರಾ. ಕೆಳಗಡೆ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಇರೋದ್ರಿಂದಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೀಬಹುದು. ಇದರ ಆಧಾರದ ಮೇಲೆ ಕೆಳಗಡೆ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ಕೆಳಗಡೆ 1 ಪ್ಲಸ್ ಕಾಸ್ ಎ 2 ಬಾರಿ ಇರೋದ್ರಿಂದ ಮೇಲ್ಭಾಗದಲ್ಲಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಮುಂದಿನ ಹಂತದಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ಕೊಳ್ರಿ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಮತ್ತೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯ ಪ್ರಕಾರ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಲ್ಲಿಗೆ ಇದು ಸೈನ್ ಸ್ಕ್ವೇರ್ ಎ ಆಗತ್ತೆ. ಈಗ ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ಎರಡರಲ್ಲೂ ಸ್ಕ್ವೇರ್ ಇದೆ, ಎರಡಕ್ಕೂ ಸೇರಿ ರೂಟ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈಗ ನಿಮಗೆ ಉಳಿಯೋದು ಏನಪ್ಪಾ ಅಂತ ಹೇಳಿದ್ರೆ, ಮೇಲ್ಗಡೆ 1 ಪ್ಲಸ್ ಕಾಸ್ ಎ ಉಳಿತದೆ, ಕೆಳಗಡೆ 1 ಬೈ ಸೈನ್ ಎ ಉಳಿತದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಏನ್ ಮಾಡಬಹುದು ಅಂದ್ರೆ, 1 ಬೈ ಸೈನ್ ಎನ ಸಪರೇಟ್ ಆಗಿ ಬರ್ಕೊಳ್ಳಿ, ಹಾಗೇನೆ ಕಾಸ್ ಎ ಬೈ ಸೈನ್ ಎನ ಸಪರೇಟ್ ಆಗಿ ಬರ್ಕೊಳ್ರಿ. ಮುಂದಿನ ಹಂತ ಏನಾಗುತ್ತೆ ನೋಡ್ರಿ, ಇಲ್ಲಿ 1 ಬೈ ಸೈನ್ ಎನ ನಾವು ಕೊಸಿಕೆಂಟ್ ಎ ಅಂತ ಬರೀಬಹುದು. ಯಾಕಂತ ಹೇಳಿದ್ರೆ ಸೈನ್ ಎದ ವ್ಯುತ್ಕ್ರಮ ಕೊಸಿಕೆಂಟ್ ಎ. ಹಾಗಾಗಿ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಅಂದ್ರೆ ಆಕ್ಚುಯಲ್ ಆಗಿ ನಮಗೆ ಗೊತ್ತು ಏನಪ್ಪಾ ಅಂತಂದ್ರೆ ಅದು ಕಾಟ್ ಎ ಗೆ ಸಮ ಇರುತ್ತೆ. ಸೊ ದಿಸ್ ಈಸ್ ದ ಆರ್ ಎಚ್ ಎಸ್. ಅಂದ್ರೆ ಈಗ ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಲ್ಲಿಗೆ ಏನ್ ಬಂತಪ್ಪ ಆನ್ಸರ್ ಅಂತ ಹೇಳಿದ್ರೆ ಇದನ್ನ ನೀವು ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಸುಲಭವಾಗಿ ಹೇಳ್ಬಹುದು. ಅಂದ್ರೆ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಆಗಿರೋದ್ರಿಂದ ನೀವು ಇದನ್ನು ಸಾಧಿಸಲಾಗಿದೆ ಅಂತೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಓಕೆ, 3ನೇ ಕ್ವಶನ್ ಹೇಗ್ ಬರುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ಕೇಳುವ ಸಂಭವನೀಯತೆ ಹೆಚ್ಚಾಗಿದೆ. ಸೊ ನೋಡಿ, ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಪ್ರೂವ್ ದಟ್ ಸೆಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೆಕೆಂಟ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕೆಂಟ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇದನ್ನು ಕೂಡ ಹೇಗ್ ಮಾಡಬಹುದು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಎಲ್ ಎಚ್ ಎಸ್ ತಗೊಳ್ತೀರಾ, ಎಡಭಾಗವನ್ನ ತಗೊಳ್ಬೇಕು. ಎಡಭಾಗ ಏನಿದೆಯಪ್ಪ ಅಂದ್ರೆ ಸೆಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೆಕೆಂಟ್ ಎ ಪ್ಲಸ್ 1 ಅಂತ ಆಸ್ ಇಟ್ ಈಸ್ ಬರ್ಕೊಳ್ಬೇಕು. ಇದಾದ ನಂತರ ನಮಗೆ ಒಂದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಗೊತ್ತಿದೆ. ಏನಪ್ಪಾ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ, ಅದನ್ನೇ ನಾವು 1 ಅಂತ ಇಟ್ಕೊಂಡು ಸೆಕೆಂಡ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ನ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ
ಏನಂತ ಬರೀಬಹುದು ಅಂದ್ರೆ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಇತ್ತು, ಸಿಕೆಂಡ್ ಸ್ಕ್ವೇರ್ ಎ ಇತ್ತು. ಈಗ ನಾವು ಟ್ಯಾನ್ ಸ್ಕ್ವೇರ್ ಆ ಕಡೆ ಕಳಿಸಿದ್ವಿ ಅಂದ್ರೆ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು 1 ಇರುವ ಜಾಗದಲ್ಲಿ. ಹಾಗಾಗಿ ಈಗ ನಾವು ಸಿಕೆಂಟ್ ಎ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಬರ್ಕೊಂಡು ಮೈನಸ್ 1 ಜಾಗದಲ್ಲಿ ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಪ್ಲಸ್ 1 ಆಸ್ ಇಟ್ ಈಸ್ ಕೆಳಗಡೆ ಬರೀತೀರಾ. ಮುಂದಿನ ಹಂತದಲ್ಲಿ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಬರ್ಕೊಂಡು ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಬರ್ಕೊಂಡು ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೀವು ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಆಲ್ಜಿಬ್ರಾಯಿಕ್ ಐಡೆಂಟಿಟಿಯ ಪ್ರಕಾರ ನೋಡೋದಾದ್ರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳನ್ನ ನಾವು ನೋಡ್ತಾ ಹೋದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಂತ ಬರೀತೀರಿ ನೀವು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀತೀರಿ. ಅದ್ರ ಪ್ರಕಾರ ಬರೆದ್ರೆ ಇಲ್ಲಿ ಏನಾಗುತ್ತೆ? ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತೇಳಿ ಬರೀಬಹುದು. ಡಿವೈಡೆಡ್ ಬೈ ಕೆಳಗಡೆ ಆಸ್ ಇಟ್ ಈಸ್ ಡಿನಾಮಿನೇಟರ್ ಅಲ್ಲಿ ಇರೋದು ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಪ್ಲಸ್ 1 ಹಾಗೆ ಬರೀತೀರಾ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ, ಇಲ್ಲೂ ಕೂಡ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ ಅಂತ ಕನ್ಸಿಡರ್ ಮಾಡಿ ಈ ಎರಡು ಪದಗಳಿಂದ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ನ ಹೊರಗಡೆ ತಗೊಂಡ್ರಿ ಅಂತ ಹೇಳಿದ್ರೆ ಇದಿಷ್ಟರಲ್ಲೂ 1 ಉಳಿತದೆ, ಇದಿಷ್ಟರಲ್ಲಿ ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ ಉಳಿತದೆ. ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಪ್ಲಸ್ 1 ಅಂತೇಳಿ ಬರೀಬಹುದು. ಮುಂದಿನ ಹಂತ ನೋಡಿ, ಇಲ್ಲಿ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಇಂದ ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿಕೆಂಟ್ ಎ ಆಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸಿಕೆಂಟ್ ಎ ಪ್ಲಸ್ 1 ಅಂತೇಳಿ ಉಳ್ಕೊಳ್ಳುತ್ತೆ. ಇದಿಷ್ಟನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಪ್ಲಸ್ 1 ಇದೆ, ಇಲ್ಲೂ ಪ್ಲಸ್ 1 ಇದೆ, ಇಲ್ಲೂ ಮೈನಸ್ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಕ್ಯಾನ್ಸಲ್. ಇದಿಷ್ಟರಲ್ಲಿ ಉಳಿದಿರೋದು ಕೇವಲ ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮಾತ್ರ ಉಳ್ಕೊಂಡಿದೆ. ಸೊ ದಿಸ್ ಈಸ್ ದ ಆರ್ ಎಚ್ ಎಸ್ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಅಂದ್ರೆ ಇದ್ರ ಅರ್ಥ ಏನ್ ಬರ್ತಾ ಇದೆ ಅಂದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಲ್ಲಿಗೆ ಇದ್ರ ಅರ್ಥ ಏನಾಯ್ತು? ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತೇಳಿ ಸುಲಭವಾಗಿ ಹೇಳಬಹುದು. ಅದರ ಅರ್ಥ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಆಗಿರೋದ್ರಿಂದಾಗಿ ಏನಂತ ಹೇಳ್ಬೋದು? ಇದನ್ನು ಸಾಧಿಸಲಾಗಿದೆ ಅಂತೇಳಿ ಸುಲಭವಾಗಿ ಹೇಳಬಹುದಾಗಿದೆ. ಓಕೆನಾ? ಸೊ ದಿಸ್ ಇಸ್ ದ ಆನ್ಸರ್. ಈ ರೀತಿ ಸುಲಭವಾಗಿ ನೀವು ಪ್ರೂವ್ ಮಾಡೋದ್ರ ಮೂಲಕ 3 ಅಂಕಗಳನ್ನ ಪಡ್ಕೊಳ್ಬಹುದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹೆಚ್ಚಿನ ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು, ಜೊತೆಗೆ ಈ ಬಾರಿ ಕೇಳಲೇಬಹುದಾದಂತಹ ಒಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ sin theta by 1 minus cos theta plus tan theta by 1 plus cos theta is equal to cot theta plus secant theta into cosecant theta ಎಂದು ಸಾಧಿಸಿ ಅಂತೇಳಿ ಕನ್ನಡದಲ್ಲಿ ಕೇಳ್ತಾರೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಎಲ್ ಎಚ್ ಎಸ್ ಬರ್ಕೊಳ್ತೀರಾ. ಏನಿದೆ? sin theta divided by 1 minus cos theta plus tan theta divided by 1 plus cos theta. ಈಗ ಡಿನಾಮಿನೇಟರ್ಗೆ ಎಲ್ ಸಿ ಎಂ ತಗೊಳ್ಬೇಕಂದ್ರೆ ಛೇದಗಳಿಗೆ ಲಾಸ ತಗೊಂಡಾಗ ಇಲ್ಲಿ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಥೀಟಾಗೆ ಪಕ್ಕದಲ್ಲಿರುವ 1 ಪ್ಲಸ್ ಕಾಸ್ ಥೀಟಾವನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ ಮೇಲ್ಗಡೆ ಇರುವ ಸೈನ್ ಥೀಟಾಗೆ 1 ಪ್ಲಸ್ ಕಾಸ್ ಥೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೇನೆ ಟ್ಯಾನ್ ಥೀಟಾಗೆ ಪಕ್ಕದಲ್ಲಿರುವ ಬೇರೆ ಈ ಕಡೆ ಇರುವ ಡಿನಾಮಿನೇಟರ್ ಏನಿದೆಯಲ್ಲ 1 ಮೈನಸ್ ಕಾಸ್ ಥೀಟಾ, ಆ 1 ಮೈನಸ್ ಕಾಸ್ ಥೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಸೈನ್ ಥೀಟಾ ಇಂಟು 1 ಮಾಡಿದ್ರೆ ಸೈನ್ ಥೀಟಾ ಬರುತ್ತೆ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ ನೆಕ್ಸ್ಟ್ ಸ್ಟೆಪ್. ಹಾಗೇನೆ ಟ್ಯಾನ್ ಥೀಟಾ ಇಂಟು 1 ಮಾಡಿದ್ರೆ ಟ್ಯಾನ್ ಥೀಟಾ ಬರುತ್ತೆ, ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಿದ್ರೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇರೋದ್ರಿಂದಾಗಿ ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೆದ್ರೆ
ಒಂದನ್ನ ಸ್ಕ್ವೇರ್ ಮಾಡಿದ್ರೆ ಒಂದು ಬರುತ್ತೆ, ಡಿವೈಡೆಡ್ ಪಕ್ಕದಲ್ಲಿ ಕಾಸ್ ನ ಸ್ಕ್ವೇರ್ ಮಾಡಿದ್ರೆ ಕಾಸ್ ಸ್ಕ್ವೇರ್ ಟೀಟಾ ಬರುತ್ತೆ. ಅಲ್ಲಿಗೆ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೀತೀರಾ. ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಟೀಟಾವನ್ನು ಆಕ್ಚುಯಲ್ ಆಗಿ ನೀವು ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರೀತೀರಿ. ಪಕ್ಕದಲ್ಲಿ ಇಂಟು ಕಾಸ್ ಟೀಟಾ ಇದೆ, ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೆದ್ರಿ ಅಂತ ಹೇಳಿದ್ರೆ, ಆಕ್ಚುಯಲ್ ಆಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾಗೆ ನೀವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯನ್ನ ಬಳಸಿದ್ರೆ ಸೈನ್ ಸ್ಕ್ವೇರ್ ಟೀಟಾ ಬರೀಬಹುದಲ್ವಾ. ಅಲ್ಲಿಗೆ ಇದೇನ್ ಬರುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಬರುತ್ತೆ. ಈಗ ಇಲ್ಲಿ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಂದು ಸೈನ್ ಟೀಟಾ ಇಲ್ಲೊಂದು ಸೈನ್ ಟೀಟಾ ಮಧ್ಯ ಚಿಹ್ನೆ ಮೈನಸ್ ಇರೋದ್ರಿಂದ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ಇಲ್ಲಿ ಉಳಿದಿರೋದು ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ. ಈಗ ನೀವು ಕೆಳಗಡೆ ಇರುವ ಡಿನಾಮಿನೇಟರ್ ನ ಸ್ಪ್ಲಿಟ್ ಮಾಡಿ ಎರಡು ಭಾಗ ಮಾಡಿ ಬರ್ಕೊಂಡ್ರೆ ಇದಕ್ಕೊಂದ್ಸರಿ ಸೈನ್ ಸ್ಕ್ವೇರ್ ಟೀಟಾ ಇದಕ್ಕೊಂದ್ಸರಿ ಸೈನ್ ಸ್ಕ್ವೇರ್ ಟೀಟಾ ಬರ್ಕೊಳ್ರಿ. ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಪ್ಲಸ್ ಇಲ್ಲಿ ಟ್ಯಾನ್ ಟೀಟಾ ಇದೆ. ಟ್ಯಾನ್ ಟೀಟಾ ಅಂದ್ರೆ ಆಕ್ಚುಯಲ್ ಆಗಿ ನೀವೇನಂತ ಬರೀಬಹುದು ಅಂತ ಹೇಳಿದ್ರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರೀಬಹುದು. ಪಕ್ಕದಲ್ಲಿರುವ ಸೈನ್ ಸ್ಕ್ವೇರ್ ಟೀಟಾ ಏನಾಗುತ್ತೆ ಇಲ್ಲಿ ಬಂದ್ರೆ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಸಿಂಪ್ಲಿ ಇಲ್ಲಿ ಒಂದು ಸೈನ್ ಟೀಟಾ ಇಲ್ಲೊಂದು ಸೈನ್ ಟೀಟಾ ಕ್ಯಾನ್ಸಲ್, ಇಲ್ಲೊಂದು ಸೈನ್ ಟೀಟಾ ಕ್ಯಾನ್ಸಲ್. ಇಲ್ಲಿ ಉಳಿಯೋದು ನಿಮಗೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಉಳಿದ್ರೆ ಈ ಕಡೆ 1 ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಉಳಿತದೆ, ಅಥವಾ 1 ಬೈ ಕಾಸ್ ಟೀಟಾ ಇಂಟು 1 ಬೈ ಸೈನ್ ಟೀಟಾ ಅಂತ ಬರೀಬಹುದು ನೀವು. ನೋಡಿ ಈಗ ಏನಾಗತ್ತಪ್ಪ ಅಂದ್ರೆ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂದ್ರೆ ಆಕ್ಚುಲಿ ನಿಮಗೆ ಗೊತ್ತು ಅದರ ವ್ಯಾಲ್ಯೂ ಯಾವ್ದಕ್ಕೆ ಸಮ ಇರುತ್ತೆ, ಕಾಟ್ ಟೀಟಾಗೆ ಸಮ ಇರುತ್ತೆ. 1 ಬೈ ಕಾಸ್ ಟೀಟಾ ಅಂತ ಹೇಳಿದ್ರೆ ಸಿಕೆಂಟ್ ಟೀಟಾದ ರೆಸಿಪ್ರೋಕಲ್ ಆಗಿರೋದ್ರಿಂದ 1 ಬೈ ಕಾಸ್ ಟೀಟಾದ ಬದಲಾಗಿ ನೀವೇನಂತ ಬರೀತೀರಾ, ಸಿಕೆಂಟ್ ಟೀಟಾ. ಅದೇ ರೀತಿ 1 ಬೈ ಸೈನ್ ಟೀಟಾದ ರೆಸಿಪ್ರೋಕಲ್ ಆಕ್ಚುಯಲ್ ಆಗಿ ಕೊಸಿಕೆಂಟ್ ಟೀಟಾ ಬರುತ್ತೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆಯೋ ಅದೇ ಆನ್ಸರ್ ಬರ್ತಾ ಇದೆ. ಇದರ ಅರ್ಥ LHS is equal to RHS. So therefore ಏನಂತ ಹೇಳ್ತೀರಿ ನೀವು, hence it is proved. ಅಂದ್ರೆ ಇದರ ಅರ್ಥ ಇದನ್ನು ಸಾಧಿಸಲಾಗಿದೆ ಅಂತ ಹೇಳಿ ಸುಲಭವಾಗಿ ಕನ್ನಡದಲ್ಲಿ ಬರೀತೀರಾ. ಓಕೆನಾ? ಸೊ ಈ ರೀತಿನಲ್ಲಿ 3 ಅಂಕದ ಒಂದು ಕ್ವಶನ್, ಇವು 4ರಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂದು ಕ್ವಶನ್ 100% ಈ ವರ್ಷ ಎಕ್ಸಾಮ್ ಅಲ್ಲಿ ಬರುತ್ತೆ. ಈ 4 ಪ್ರಶ್ನೆಗಳನ್ನ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಆರ್ ಅಂತ ಕೊಟ್ಬಿಟ್ಟು ಇದೇ ರೀತಿಯ ಕ್ವಶನ್ ಕೊಡಬಹುದು, ಅಥವಾ ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ವ್ಯಾಲ್ಯೂ ಕಂಡುಹಿಡಿಯಲಿ ಕೊಡ್ತಾನೆ. ಆಂಗಲ್ ಟೇಬಲ್ ಬರುತ್ತಲ್ವಾ, ಆ ಆಂಗಲ್ ಟೇಬಲ್ ಅನ್ನ ಬಳಸ್ಕೊಂಡು ವ್ಯಾಲ್ಯೂ ಕಂಡುಹಿಡಿದು ಆನ್ಸರ್ ನ ಬರೀರಿ ಅಂತೇಳಿ 3 ಅಂಕಕ್ಕೆ ಕೊಡ್ತಾನೆ. ಸೊ ಆ 2 ಕ್ವಶನ್ಸ್, ಆ ರೀತಿಯ 2 ಕ್ವಶನ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಇದು ಅಥವಾ ಅದು, ಇವೆರಡರಲ್ಲಿ ಪರ್ಫೆಕ್ಟ್ ಆದ್ರಿ ಅಂದ್ರೆ ನೀವು ಸುಲಭವಾಗಿ 3 ಅಂಕವನ್ನ ಪಡ್ಕೊಳ್ಬಹುದು. ಸೊ ನೋಡೋಣ ಆ ಕ್ವಶನ್ ಹೇಗಿದೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಇನ್ನೊಂದು ರೀತಿ ಕ್ವಶನ್ ಏನ್ ಮಾಡ್ತಾನೆ ಅಂದ್ರೆ ಆಂಗಲ್ ಟೇಬಲ್ ನ ಆಧಾರದ ಮೇಲೆ ಕಂಡುಹಿಡಿಯಲಿಕ್ಕೆ ಕೊಡ್ತಾನೆ. ಏನಪ್ಪಾ ಅಂದ್ರೆ ಇಫ್ tan θ is equal to √3, find the value of 4 sin θ minus cos θ minus 1 divided by 4 sin θ plus cos θ plus 1 ಅಂತ ಕೊಡ್ತಾನೆ. ಇದನ್ನೇ ಕನ್ನಡದಲ್ಲಿ ಆದ್ರೆ tan θ is equal to √3 ಆದರೆ 4 sin θ minus cos θ minus 1 divided by 4 sin θ plus cos θ plus 1 ಇದರ ಬೆಲೆ ಕಂಡುಹಿಡಿಯಿರಿ. ನಮಗೆ ಗೊತ್ತಿರುವಂತೆ tan θ is equal to √3 ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ ಥೀಟಾದ ಬೆಲೆ 60 ಡಿಗ್ರಿ ಇದ್ದಾಗ. ಇದ್ರ ಕಡೆ ನಿಮ್ಮ ಗಮನ ಇರಬೇಕು. ಯಾವಾಗ ಥೀಟಾದ ಬೆಲೆ 60 ಡಿಗ್ರಿ ಅಂತ ಗೊತ್ತಾಯ್ತು, ಈಗ ನೆಕ್ಸ್ಟ್ 4 sin θ ಮೈನಸ್ ಕಾಸ್ θ ಮೈನಸ್ 1 ಡಿವೈಡೆಡ್ ಬೈ 4 sin θ ಪ್ಲಸ್ ಕಾಸ್ θ ಪ್ಲಸ್ 1 ಬರ್ಕೊಂಡು 4 ಇಂಟು ಸೈನ್ ಥೀಟಾದ ಬೆಲೆ ಗೊತ್ತಿರ್ಬೇಕು ನಿಮಗೆ. ಸೈನ್ ಥೀಟಾದ ಬೆಲೆ ಏನಿರುತ್ತಪ್ಪ ಅಂದ್ರೆ ಥೀಟಾ ಅಂದ್ರೆ 60 ಡಿಗ್ರಿ ಅಂತ ತಗೊಂಡಿದೀವಿ. ಥೀಟಾದ ಬೆಲೆ 60 ಡಿಗ್ರಿ ಅಂದ್ರೆ ಸೈನ್ 60 ಡಿಗ್ರಿಯ ಬೆಲೆ ಬಂದ್ಬಿಟ್ಟು √3 ಡಿವೈಡೆಡ್ ಬೈ 2 ಅದನ್ನ ಇಲ್ಲಿ ಹಾಕ್ಬೇಕು. ಹಾಗೇನೆ ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ ಅದರ ಬೆಲೆ ಏನ್ ಬರುತ್ತಪ್ಪ, 1/2 ಬರುತ್ತೆ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ 1 ಇದೆ, ಆಸ್ ಇಟ್ ಈಸ್ 1 ಬರ್ಕೋಬೇಕು. ಇದೇ ರೀತಿನೇ ಕೆಳಗಡೆ 4 ಇಂಟು ಸೈನ್ ಥೀಟಾ ಅಂತ ಹೇಳಿದ್ರೆ ಸೈನ್ 60 ಡಿಗ್ರಿಯ ವ್ಯಾಲ್ಯೂ √3 ಡಿವೈಡೆಡ್ ಬೈ 2 1/2. ಕಾಸ್ ಥೀಟಾ ಇಲ್ಲೂ ಕೂಡ ಕಾಸ್ ಥೀಟಾ ಇರೋದ್ರಿಂದ 1/2. ಇಲ್ಲಿ -1 ಇದೆ, ಸೊ ಇಲ್ಲಿ +1 ಇದೆ.
ಓಕೆನಾ. ಸೊ ಮೇಲ್ಗಡೆ 2 ಮೈನಸ್ ಇದಾವೆ, ಕೆಳಗಡೆ 2 ಪ್ಲಸ್ ಇದಾವೆ, ಅಷ್ಟೇ ವ್ಯತ್ಯಾಸ ಇರೋದಿಲ್ಲ. ಈಗ ಮುಂದಿನ ಹಂತ ಏನಾಗತ್ತೆ ನೋಡಿ, ಇಲ್ಲಿ 2ರಿಂದ 4 ಹೊಡೆದ್ರೆ ನಿಮಗೆ 2√3 ಬರುತ್ತೆ, ಮೈನಸ್ 1ಕ್ಕೆ ಮೈನಸ್ ಹಾಫ್ ಅನ್ನ ಕೂಡಿದ್ರೆ ನೀವು 1.5 ಆಗತ್ತೆ. ಸೊ ನೀವು -1.5 ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡಬಾರ್ದ್ರಿ ಅಂದ್ರೆ 2 1s are 2 ಪ್ಲಸ್ 1 ಮಾಡಿದ್ರೆ ಮೇಲ್ಗಡೆ 3 ಬರುತ್ತೆ ಡಿವೈಡೆಡ್ ಬೈ 2. ಸೊ ಏನ್ ಬರುತ್ತೆ -3/2 ಬರುತ್ತೆ. ಆಸ್ ಇಟ್ ಈಸ್ 2ರಿಂದ 4 ಹೊಡೆದ್ರಿ ಅಂದ್ರೆ 2√3 ಬರುತ್ತೆ, ಪ್ಲಸ್ 1/2ಗೆ 1 ಕೂಡಿದ್ರೆ 3/2 ಬರುತ್ತೆ. ಮುಂದಿನ ಹಂತ ಇವೆರಡಕ್ಕೂ LCM ತಗೊಂಡಾಗ ನೀವು 2 ಮತ್ತೆ 1ಕ್ಕೆ LCM 2 ಬರುತ್ತೆ. ಸೊ 2 2s are 4. ಓಕೆ, 4√3 ಬರುತ್ತೆ, 3 1s are 3 ಬರುತ್ತೆ. ಆಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ 2 ತಗೊಂಡಾಗ 2 2s are 4√3 ಬರುತ್ತೆ, ಪ್ಲಸ್ 3 1s are 3. 2 2 ಕ್ಯಾನ್ಸಲ್ ಆಗುತ್ತೆ, 4√3 ಮೈನಸ್ 3 ಡಿವೈಡೆಡ್ ಬೈ 4√3 ಪ್ಲಸ್ 3 ಬರುತ್ತೆ. ಮುಂದಿನ ಹಂತ ನೀವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 4√3 ಪ್ಲಸ್ 3 ಇದೆಯಲ್ಲ, ಇಂಟು ಇದನ್ನ ಡಿನಾಮಿನೇಟರ್ ನ ರ್ಯಾಷನಲೈಸ್ ಮಾಡ್ಬೇಕು, ಛೇದವನ್ನು ಅಕರ್ಣೀಕರಣಗೊಳಿಸಬೇಕು. ಆಗ 4√3 ಮೈನಸ್ 3 ಡಿವೈಡೆಡ್ ಬೈ 4√3 ಮೈನಸ್ 3 ಆಗುತ್ತೆ. ಓಕೆ, ಸೊ ಮುಂದಿನ ಹಂತದಲ್ಲಿ ನೋಡಿ ಇಲ್ಲಿ ಏನಾಗ್ತದೆ ಅಂತ ನೋಡೋದಾದ್ರೆ ಮೇಲ್ಗಡೆ 2 ಬಾರಿ ಬರ್ಕೊಳ್ತೀರಾ ಇದನ್ನ. ಆಗ ನೀವು 4√3 ಮೈನಸ್ 3 ನ ಸ್ಕ್ವೇರ್ ಅಂತ ಬರೀಬಹುದು. ಕೆಳಗಡೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಮಾಡಿದ್ರಿ ಅಂತ ಹೇಳಿದ್ರೆ 4√3ಗೆ ಸ್ಕ್ವೇರ್ ಬರುತ್ತೆ, ಮೈನಸ್ 3ಗೆ ಸ್ಕ್ವೇರ್ ಬರುತ್ತೆ. ಮುಂದಿನ ಸ್ಟೆಪ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದ್ರಿ ಅಂದ್ರೆ 4√3 ನ ಸ್ಕ್ವೇರ್ ಮಾಡಿದ್ರಿ ಅಂದ್ರೆ ನೋಡಿ ಇಲ್ಲಿ 4√3 ನ ಸ್ಕ್ವೇರ್ ಮಾಡಿದ್ರೆ 4 4 16, ಪಕ್ಕದಲ್ಲಿರುವ √3ಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ 3 ಬರುತ್ತೆ. ಸೊ 16 ಮತ್ತೆ 3 ನೀವು ಗುಣಾಕಾರ ಮಾಡ್ಬೇಕು. ಏನ್ ಬರುತ್ತೆ ಅಂದ್ರೆ 6 3 18, 6 ನೆಕ್ಸ್ಟ್ 3 1 3 1 4, ಟೋಟಲಿ ನಿಮಗೆ ಇಲ್ಲಿ 48 ಬರುತ್ತೆ. a ಸ್ಕ್ವೇರ್ ಅಂದ್ರೆ, ಬಿ ಸ್ಕ್ವೇರ್ ಅಂದ್ರೆ 9, ಮೈನಸ್ 2ab ಅಲ್ವಾ, ಮೈನಸ್ 2ab ಅಂದ್ರೆ 2 4 8 8 3 24√3 ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ 4 4 16, 3ಕ್ಕೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ 3 ಬರುತ್ತೆ, ಮೈನಸ್ 9. ಸೊ 48ಕ್ಕೆ 9 ಕೂಡಿದಾಗ 57 ಮೈನಸ್ 24√3 ಮೇಲ್ಗಡೆ ಬಂದ್ರೆ ಕೆಳಗಡೆ 16 3 48 ಬರುತ್ತೆ. 48ರಲ್ಲಿ 9 ಕಳಿಬೇಕು. 48ರಲ್ಲಿ 9 ಕಳೆದ್ರಿ ಅಂತ ಹೇಳಿದ್ರೆ ನೀವು ಆಕ್ಚುಯಲ್ ಆಗಿ 18ರಲ್ಲಿ 9 ಹೋದ್ರೆ 9 ಬರುತ್ತೆ, 39 ಉಳಿತದೆ. ಓಕೆನಾ. ಸೊ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು ನೀವು. ಫೈನಲ್ ಆನ್ಸರ್ 57 ಮೈನಸ್ 24√3 ಡಿವೈಡೆಡ್ ಬೈ 39. ಇದನ್ನ ಛೇದವನ್ನು ಅಕರ್ಣೀಕರಣಗೊಳಿಸ್ತೇನೆ ಫೈನಲ್ ಆಗಿ ಲಾಸ್ಟ್ ಆನ್ಸರ್ ಇಷ್ಟು ಕೂಡ ಬರೀಬಹುದು. 4√3 ಮೈನಸ್ 3 ಡಿವೈಡೆಡ್ ಬೈ 4√3 ಪ್ಲಸ್ 3. ಗೊತ್ತಾಯ್ತಲ್ಲ, ಛೇದನವನ್ನು ಅಕರ್ಣೀಕರಿಸಿ ಫೈನಲ್ ಆನ್ಸರ್ ಬೇಕು ಅಂತ ಹೇಳಿದ್ರೆ ಇದನ್ನು ಬರಿಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಇನ್ನೊಂದು ಕ್ವಶನ್ ಈ ರೀತಿ ಬರುತ್ತೆ. ಏನಪ್ಪಾ ಅಂದ್ರೆ ಇವ್ಯಾಲ್ಯೂಯೇಟ್ ಅಂತ ಕೊಡ್ತೇನೆ. ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಒಂದು ಟ್ರಿಗ್ನೋಮೆಟ್ರಿಕ್ ಫಾರ್ಮೇಶನ್ ಗೆ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು, ಆಂಗಲ್ ಟೇಬಲ್ ಅನ್ನ ಆಧಾರವಾಗಿ ಇಟ್ಕೊಂಡು. ಅಂದ್ರೆ ಆ ಒಂದು ಆಂಗಲಿನ ಬೆಲೆಗಳು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೆ ಆಂಗಲ್ಸ್ ನ ಬೆಲೆಗಳು ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ಇದ್ರ ಆಧಾರದ ಮೇಲೆ ಒಂದು ಕ್ವಶನ್ 100% ಇರುತ್ತೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 2 cos into 90 degree minus 30 degree plus tan 45 degree minus √3 into cosecant 60 degree divided by √3 into secant 30 degree plus 2 into cos 60 degree plus cot 45 degree ಅಂತಿದೆ. ಈಗ 2 into cos ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 90 ಮೈನಸ್ 60 30 ಮಾಡಿದ್ರೆ ನಿಮಗೆ 60 ಡಿಗ್ರಿ ಬರುತ್ತೆ. tan 45 ಡಿಗ್ರಿ ಆಸ್ ಇಟ್ ಈಸ್ ಬರೀತೀರಾ. √3 into cosecant 60 degree ಆಸ್ ಇಟ್ ಈಸ್ ಬರೀತೀರಾ. ಡಿವೈಡೆಡ್ ಬೈ √3 into secant 30 degree ಬರುತ್ತೆ. ಹಾಗೇನೆ 2 into cos 60 ಡಿಗ್ರಿ ಬರುತ್ತೆ, ಪ್ಲಸ್ cot 45 ಡಿಗ್ರಿ ಅಂತ ಬರೀತೀರಾ. ಈಗ ನಿಮ್ಮ ಕೆಲಸ ಆ ಒಂದು ಆಂಗಲ್ಸ್ಗೆ ವ್ಯಾಲ್ಯೂ ಏನೇನು ಬರುತ್ತೆ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ನೋಡಿ, ವ್ಯಾಲ್ಯೂ ನೋಡ್ತಾ ಹೋದ್ರೆ cos 60 ಡಿಗ್ರಿಯ ವ್ಯಾಲ್ಯೂ ಏನ್ ಬರುತ್ತಪ್ಪ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ 1/2 ಬರುತ್ತೆ. ಅಲ್ಲಿಗೆ ನೀವು
2 ಇಂಟು ಕಾಸ್ 60 ಡಿಗ್ರಿ ಇರೋ ಜಾಗದಲ್ಲಿ 1/2 ಹಾಕ್ರಿ. ಟ್ಯಾನ್ 45 ಡಿಗ್ರಿ ಅಂದ್ರೆ ವ್ಯಾಲ್ಯೂ 1 ಇರುತ್ತೆ, ಸೊ ದಟ್ 1 ಬರೀತೀರಾ. ಈಗ √3 ಇಂಟು ಕೋಸಿಕೆಂಟ್ 60 ಡಿಗ್ರಿ ಅಂದ್ರೆ ಆಕ್ಚುಯಲ್ ಆಗಿ ಅದರ ವ್ಯಾಲ್ಯೂ ಕೂಡ 2/√3 ಬರುತ್ತೆ. ಹಾಗೇನೆ ಇಲ್ಲಿ √3 ಇಂಟು ಸಿಕೆಂಟ್ 30 ಡಿಗ್ರಿಯ ವ್ಯಾಲ್ಯೂ ಕೂಡ 2/√3 ಇರುತ್ತೆ. ಕಾಸ್ 60 ಡಿಗ್ರಿಯ ವ್ಯಾಲ್ಯೂ ಆಸ್ ಇಟ್ ಈಸ್ 1/2, ಕಾಟ್ 45 ಡಿಗ್ರಿನ ವ್ಯಾಲ್ಯೂ 1. ಇದಿಷ್ಟನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ಆನ್ಸರ್ ಬಂತು ಅಂತಾನೆ ಅರ್ಥ. ಓಕೆನಾ? ಸೊ ನೋಡಿ, ಈಗ 2 ಕ್ಯಾನ್ಸಲ್, √3 ಕ್ಯಾನ್ಸಲ್, ಹಾಗೇನೆ √3 ಕ್ಯಾನ್ಸಲ್, 2 ಕ್ಯಾನ್ಸಲ್. ಫೈನಲಿ ಇಲ್ಲಿ ನಿಮಗೆ ಉಳಿದಿರೋದು 1, ಇಲ್ಲಿ 1, ಇಲ್ಲಿ 2 ಡಿವೈಡೆಡ್ ಬೈ ಇದಿಷ್ಟರಲ್ಲಿ ಉಳಿದಿರೋದು 2 ಪ್ಲಸ್ ಇದಿಷ್ಟರಲ್ಲಿ ಉಳಿದಿರೋದು 1 ಪ್ಲಸ್ 1. ಸೊ 1 ಪ್ಲಸ್ 1 ಆಕ್ಚುಯಲ್ ಆಗಿ 2 ಮೈನಸ್ 2 ಬರುತ್ತೆ, ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 1 ಮಾಡಿದ್ರೆ 4 ಬರುತ್ತೆ. ಫೈನಲಿ ನಿಮಗೆ 2 ಮೈನಸ್ 2 ಮಾಡಿದ್ರೆ ಆಕ್ಚುಯಲ್ ಆಗಿ 0 ಬರುತ್ತೆ, ಡಿವೈಡೆಡ್ ಬೈ 4. ಸೊ ದಟ್ 0 ಬೈ ಎನಿಥಿಂಗ್ ಈಸ್ 0 ಅನ್ನೋದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಉತ್ತರವನ್ನ ನೀವು 0 ಅಂತ ಬರೀಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 3 ಅಂಕಕ್ಕೆ ಒಂದು ಕ್ವಶನ್ 100% ಇರುತ್ತೆ. ಆ ಒಂದು ಕ್ವಶನ್ 2 ರೀತಿಯಲ್ಲಿ ಆಪ್ಷನ್ ಕೊಟ್ಟು 2 ಕ್ವಶನ್ ಕೊಟ್ಟಿರ್ತಾನೆ. 2 ಕ್ವಶನ್ ನಲ್ಲೂ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಬೇಕು ಅಂತ ಹೇಳಿದ್ರೆ 4 ಮಾಡೆಲ್ ಪೇಪರ್ ನಲ್ಲಿರುವ ಕ್ವಶನ್ಸ್ ನ ಜೊತೆಗೆ 3 ಪ್ರಿಪರೇಟರಿಯ ಕ್ವಶನ್ಸ್ ಪೇಪರ್ ನಲ್ಲಿರುವಂತಹ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಪ್ರಶ್ನೆಗಳನ್ನ ಬಿಟ್ಟು ಬೇರಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಸುಲಭವಾಗಿ 3 ಅಂಕವನ್ನ ನೀವು ಪಡ್ಕೊಳ್ತೀರಾ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.